ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸೆಕೆಂಡ್ ಡೇ ನಮ್ದು ಉಳ್ವಿ ಒಳಗೆ. ಇವತ್ತು ಕಾರು ಹುಣ್ಣಿಮೆ ಐತಿ. ಸೊ ಅದ್ರ ಸಂಬಂಧ ನಾವು ಅಭಿಷೇಕ ಮಾಡಿಸೀವಿ. ಸೊ ಪೂಜಾ ಮಾಡೋಕ್ಕಂತ ರೆಡಿ ಆಗತ್ತೀವಿ. ಇದು ನನ್ನ ಔಟ್ಫಿಟ್. ಸೊ ಲೆಟ್ಸ್ ಗೆಟ್ ರೆಡಿ. ಆಮೇಲೆ ಗುಡಿಗೆ ಹೋಗೋಣ ಬನ್ನಿ. ಗುಡಿಗೆ ಹೋಗೋಕ್ಕಂತ ನಾನು ಈ ಥರ ರೆಡಿ ಆದೆ. ಅಲ್ಲಿ ಹೋಗಿ ಕಾಯಿ ಹಣ್ಣು ತೊಗೊಂಡ್ವಿ. ಕಾಯಿ ಹಣ್ಣು ತೊಗೊಂಡು ಅಭಿಷೇಕಕ್ಕೆ ಚೀಟಿ ಬರೆಸಿದ್ದನ್ನು ಇಸ್ಕೊಂಡು ಪ್ರಸಾದ ಇಸ್ಕೊಂಡು ಗುಡಿಗೆ ಹೊಂಟಿದ್ವಿ. ಸೊ ಇಲ್ಲೇ ವಿಭೂತಿದು ಎಲ್ಲ ಹಚ್ಕೊಂಡು ಪೂಜಾ ಕೊಂಡಕ್ಕೆ ಹೊಂಟಿದ್ವಿ. ಇಲ್ಲೇ ನೋಡ್ರಿ ಚನ್ನಬಸವಣ್ಣವ್ರಿಗೆ ಎಷ್ಟು ಚಂದ ಅಲಂಕಾರ ಮಾಡ್ಯಾರ. ನಾನು ವಿಭೂತಿ ಹಚ್ಕೊಂಡಾಗ ಎಷ್ಟು ಚಂದ ಕಾಣಿಸ್ತೀನಿ ಕಮೆಂಟ್ ಮಾಡಿ. ಎಲ್ಲ ಅಭಿಷೇಕ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ. ಸೊ ಅಲ್ಲೇ ಆಕಳುಗಳಿದ್ವು, ಅದಕ್ಕೆ ನಾವು ಪ್ರಸಾದ ಕೊಟ್ವಿ. ನಾವು ಅಭಿಷೇಕದ ಕಾಯಿ ಹೊಡ್ಕೊಂಡು ನೀರು ಕುಡಿದು ಎಲ್ಲ ಪೂಜಾದು ಮಾಡಿದ್ವಿ. ಸೊ ನೋಡ್ರಿ ಇಲ್ಲಿ ಎಷ್ಟು ಜನ ಕೂಡಿರ್ತೈತಿ. ಪ್ರತಿದಿನವೂ ಇಷ್ಟು ಜನ ಇರ್ತೈತಂತೆ. ಸೊ ನಾವು ಲಿಂಗ ಪೂಜೆ ಮಾಡ್ಕೊಳಕ್ಕಂತ ಹೋಗಿದ್ವಿ. ಇದು ಲಿಂಗ ಪೂಜೆದ ಗುಡಿ ನೋಡ್ರಿ. ಇಲ್ಲೇ ಈಶ್ವರಿಗೆ ಯಾರೂ ಪೂಜಾನ ಮಾಡಿರ್ಕಿಲ್ಲ. ಅದಕ್ಕೆ ನಮ್ಮ ಮಮ್ಮಿ ಪೂಜೆ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಂಡಾತಿದ್ವಿ. ನಾವಿಲ್ಲೇ ಲಿಂಗ ಪೂಜೆ ಮಾಡ್ಕೊಳ್ಳೋ ಪ್ರೊಸೆಸ್ ನೀವು ನೋಡ್ರಿ. ಇಲ್ಲೇ ನಾನು ನಮ್ಮ ಮಮ್ಮಿ ವಚನ ಹೇಳ್ತೀವಿ, ಕೇಳ್ರಿ. ಹೆಂಗೈತಂತೆ ಕಮೆಂಟ್ ಮಾಡಿ. ಸೊ ಇಲ್ಲೇ ನಮ್ಮ ಮಮ್ಮಿ ಸ್ವಲ್ಪ ಎಮೋಷ್ನಲ್ ಆದ್ರೆ, ಬಿಕಾಸ್ ನನ್ನ ಲೈಫ್ ಒಳಗೆ ಸ್ವಲ್ಪ ಹೀರೋ ನಡಾತೈತಿ. ಸೊ ಎಲ್ಲರ ಲೈಫ್ ಒಳಗೂ ಆಲ್ಮೋಸ್ಟ್ ಆಗ್ತಿರ್ತಾವೆ. ಸೊ ಅದಕ್ಕೆ ಸ್ವಲ್ಪ ಅವ್ರಿಗೂ ಎಮೋಷ್ನಲ್ ಆದ್ರೆ. ಸೊ ನಾನು ಕೂಡ ಎಮೋಷ್ನಲ್ ಆದೆ ಸ್ವಲ್ಪ. ಸೊ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವಿವಾಗ ನಾಷ್ಟಕ್ಕೆ ಹೊಂಟಿದ್ವಿ. ಸೊ ನಾಷ್ಟ ಒಳಗೆ ಏನೇನಿತ್ತಂದ್ರೆ ಚಿತ್ರಾನ್ನ, ಶಿರಾ, ಬಾಳೆಹಣ್ಣು ಕೊಟ್ಟಿದ್ರು. ನೋಡಿ ನಾಷ್ಟ ಹೆಂಗಿತ್ತು. ಸೊ ಗೈಸ್, ಇವಾಗೆಲ್ಲ ಅಭಿಷೇಕನ ಮುಗಿಸ್ಕೊಂಡು ನಾಷ್ಟ ಮಾಡಕ್ಕೆ ಬಂದೀವಿ. ನಾಷ್ಟ ಮಾಡಿಕೊಂಡು ನಾವು ಇಲ್ಲೇ ಹಂಗೆ ಗುಡಿ ಕಡೆ ಅಡ್ಡಾಡತ್ತಿದ್ವಿ. ಅಭಿಷೇಕದ್ದು ಮಾಡಿಸಿದ್ವಿ. ಚಲೋ ಅನ್ನಿಸ್ತ. ಕ್ಲಿಪ್ ಹಾಕಿರ್ತೀನಿ ನೋಡಿ ನೀವೆಲ್ಲ. ಸೊ ಇಷ್ಟ ಆದರೆ ಲೈಕ್ ಮಾಡಿರಿ. ಸೊ ಸಮ್ ಟೈಮ್ಸ್ ಲೈಫ್ ಒಳಗೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಆಗಂಗಿಲ್ಲ. ಇಟ್ ಹ್ಯಾಪನ್ಸ್ ಫಾರ್ ಅ ರೀಸನ್. ನಾವೇನು ಅನ್ಕೋತೀವಿ ಅದಾಗಲಿಲ್ಲ ಅಂದ್ರೆ ಅದಕ್ಕಿಂತ ಬೆಸ್ಟ್ ದೇವರು ನಮಗೇನಾದರೂ ಕಾದಿಟ್ಟಿರ್ತಾನಂತ ಹೇಳ್ತಾರೆ. ಸೊ ಆ ಹೋಪ್ ಇಟ್ಕೊಂಡನ ನಾವು ನಮ್ಮ ಫ್ಯೂಚರ್ನ ಬಿಲ್ಡ್ ಮಾಡಬೇಕಾಗ್ತೈತಿ. ಸೊ ಎಲ್ಲರಿಗೂ ಎಲ್ಲ ಥರ ಕಷ್ಟ ಬರ್ತಿರ್ತಾವೆ. ವಿ ಹ್ಯಾವ್ ಟು ಬಿಲೀವ್ ಅವರ್ ಸೆಲ್ಫ್ ಆ್ಯಂಡ್ ಜಸ್ಟ್ ಮೂವ್ ಆನ್. ಸೊ ಅದಕ್ಕೆ ನಾನು ಗಾಡಿಗೆ ಬಿಲೀವ್ ಮಾಡ್ತೀನಿ. ಸೊ ನಾವು ಉಳ್ವಿ ಮಠ ಬಂದು ಉಳ್ವಿ ಬಳಿ ಇಟ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ. ಸೊ ಅದಕ್ಕೆ ಉಳ್ವಿ ಬಳಿ ತೊಗೊಳಕ್ಕಂತ ಹೋದ್ವಿ. ಇಲ್ಲೇ ಒಬ್ಬರು ಅಜ್ಜಾರ ಉಳ್ವಿದ ಬಳಿ ಬಗ್ಗೆ ಮಹತ್ವ ಹೇಳ್ತಾರೆ ನೋಡಿ. ಇದ್ರ ಬಗ್ಗೆ ಹೇಳ್ತಾರ ನೋಡು. ಪತಿ ಏನು ಇಲ್ಲ ನೋಡ್ತಂಗಿದೆ ಮಾಡ್ತಾರೆ. ಬರ್ತಾವ ಬರೋದಿಲ್ಲ. ಹೆಂಗ ಮುರಿಗಿ ಬಂದತ್ಲ ಈಗ ಬಸವನ ಸಂಬಂಧ
ಬೋಟ್ ಹಾಕ್ಯಾರ ಎಲ್ಲ ಒಳಗೆ. ಸೊ ನಮ್ಮ ಪಪ್ಪ ನೋಡಿ ಮಮ್ಮಿಗೆ ಬಳಿ ಇಡ್ಸಾತಿದ್ರು, ಬಳಿ ಕೊಡಿಸಿ. ಸೊ ಹಂಗೆ ಅಲ್ಲಿದ್ದು ಸ್ವಲ್ಪ ಪೂಜಾ ಸಾಮಾನುಗಳ್ನದು ತೊಗೊಂಡು ರೂಮಿಗೆ ಹೋದ್ವಿ ನಾವು. ಸೊ ಗೈಸ್ ಅಭಿಷೇಕ ಅದು ಮುಗಿಸ್ಕೊಂಬಂದ ಎಲ್ಲ ಗುಡಿಗೆ ಅಡ್ಡಾಡಿ ಇವಾಗ ನಾವು ಮತ್ತೆ ಧಾರವಾಡಕ್ಕೆ ಹೋಗ್ಬೇಕಂತ ರೆಡಿ ಆಗತ್ತೀವಿ. ಸೊ ಇನ್ನೂ ಟೈಮ್ ಐತಿ, ಇವಾಗ 9 ಗಂಟೆ ಆಗೈತಿ, 12 ಗಂಟೆ ಮಟ್ಟ ಬಸ್ ಬರ್ತೈತಿ ಅಂತ. ಸೊ ಅಲ್ಲಿ ಮಟ್ಟ ರೆಸ್ಟ್ ಮಾಡಿ ಹಳ್ಳಿ ಧಾರವಾಡಕ್ಕೆ ಹೋಗ್ತೀವಿ. ಸೊ ಇದು ಉಳ್ವಿ ಸಿರೀಸ್ ನಿಮಗೇನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತಮ್ಮ ಹೇಳತ್ತ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಟೇಕ್ ಕೇರ್, ಬಾಯ್ ಬಾಯ್. ಸೊ ನಾವು ಎಲ್ಲ ರೆಡಿಯಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಸ್ಸಿಗಂತ ವೇಟ್ ಮಾಡಿದ್ವಿ. 1 ಅವರ್ ಆಯ್ತು, ಬಸ್ಸ ಬರೋದಿದ್ದಿಲ್ಲ. ಸೊ ಅದಕ್ಕೆ ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡು ಕುಂತಿದ್ವಿ. ಸೊ ಬಸ್ ಸಿಕ್ತು, ಸೀಟೂ ಸಿಕ್ತು. ಇದು ನೋಡ್ರಿ ಕಾಳಿ ರಿವರ್ ದಾಂಡೇಲಿ ಕಡೆ. ಬರೋವಾಗ ಸ್ವಲ್ಪ ಭಾಳ ಮಳೆ ಇತ್ತು. ಸೊ ನಾನು ಹೇಳೋದಿಷ್ಟ ನಿಮಗೆ, ಎಲ್ಲರೂ ನಿಮ್ಮ ಫ್ಯಾಮ್ಲಿ ಜೊತೆ ಇವಾಗಿಂದನ ಕ್ಲೋಸ್ ಆಗಕ್ಕೆ ಟ್ರೈ ಮಾಡಿ. ಲೈಫ್ ಒಳಗೆ ಯಾರೋ ಬರ್ಬೋದು, ಯಾರೋ ಹೋಗ್ಬೋದು, ಬಟ್ ಫ್ಯಾಮ್ಲಿ ಅವ್ರನ್ನ ಲಾಸ್ಟ್ ಮಟ್ಟ ನಮ್ಮ ಜೊತೆ ಇರೋದು. ಸೊ 3rd ಪರ್ಸನ್ ಸಂಬಂಧ ಫ್ಯಾಮ್ಲಿಗೆ ಯಾವತ್ತೂ ಬಿಟ್ಟು ಕೊಡಬೇಡ್ರಿ ಯಾರು. ಇದು ನಂದು ಅನುಭವದ ಮಾತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್. ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕರ ಹರ ಸುಂದರತರ ಪಿನಾಕರ ಹರ ಹರ ಗಂಗಾಧರ ಗಜ ಚರ್ಮಾಂಬರ ಚರ್ಮಾಂಬರಧರ